ಸ್ನೇಹಿತರೆ, ದೇವರ ಸಮ್ಮುಖದಲ್ಲಿ ಕೂತು ಆತನ ಜೀವವುಳ್ಳ ವಾಕ್ಯವನ್ನು ಕಲಿತು ಆತ್ಮದಲ್ಲಿ ಬಲ ಹೊಂದುವುದು ಎಷ್ಟು ಸಂತೋಷವಲ್ಲವೇ? ಇಂಥ ಅಮೂಲ್ಯವಾದ ಅವಕಾಶವನ್ನು ಕೊಟ್ಟಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಇತರರಿಗೂ ಈ ಬಗ್ಗೆ ತಿಳಿಸೋಣ. ಅವರು ಆತ್ಮೀಕವಾಗಿ ಬೆಳೆಯಲು ಸಹಾಯ ಮಾಡುವ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಾವು ದೇವರಿಗೆ ಉಪಕಾರ ಹೇಳದವರು ಹೇಗಿರುತ್ತಾರೆ? ಒಲಿವ ಪ್ರವಚನದ ಮುಂದುವರಿದ ಭಾಗದಲ್ಲಿ 10 ಮಂದಿ ಕನ್ಯೆಯರು ಯಾರನ್ನು ಪ್ರತಿನಿಧಿಸುತ್ತಾರೆ? ತಲಾಂತುಗಳ ಸಾಮ್ಯದ ಮೊದಲಿನ ಭಾಗವನ್ನು ಅರಿತುಕೊಳ್ಳೋಣ. ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಆತ್ಮಿಕವಾಗಿ ಬಲ ಹೊಂದೋಣ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಕೀರ್ತನೆಗಳು 147:11 ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ನೀವು ಮಾಡಿದ ಅಮೂಲ್ಯವಾದ ಕಾರ್ಯಗಳಿಗಾಗಿ ಕೃತಜ್ಞತೆಗಳು. ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆಯ 24ನೇ ಅಧ್ಯಾಯದ 37ನೇ ವಚನದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಚನವನ್ನು ಗಮನಿಸಿರಿ. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು ಎಂಬುದಾಗಿ ಯೇಸು ನೋಹನ ಉದಾಹರಣೆಯನ್ನು ಹೇಳುತ್ತಿದ್ದಾನೆ. ಕ್ರಿಸ್ತನು ತಿರುಗಿ ಬರುವ ದಿನವು ನೋಹನ ದಿನಗಳ ಹಾಗೆ ಇರುವುದು. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 38 ಮತ್ತು 39ನೇ ವಚನವನ್ನು ನೋಡೋಣ. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡಕೊಂಡು ಹೋಗುವ ತನಕ ಏನೂ ತಿಳಿಯದೆ ಇದ್ದಾರಲ್ಲ. ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು ಎಂಬುದೇ. ಪ್ರಿಯ ವೀಕ್ಷಕರೇ, ನೋಹನ ದಿನಗಳಲ್ಲಿ ಅನೀತಿಯು ತುತ್ತ ತುದಿಗೇರಿತ್ತು. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನವನ್ನು ನೋಡಿರಿ. ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿತ್ತು ಎಂಬುದೇ. ಕರ್ತನು ತಿರುಗಿ ಬರುವ ದಿನಗಳಲ್ಲಿಯೂ ನೋಹನ ದಿನಗಳಂತೆಯೇ ಇರುತ್ತದೆಂದು ಆತನು ಹೇಳುತ್ತಾನೆ. ಅಲ್ಲಿ ಉಣ್ಣುತ್ತಾ ಕುಡಿಯುತ್ತಾ ಇದ್ದರು ಎಂದು ಹೇಳಿದೆ. ಉಂಡು ಕುಡಿಯುವುದರಲ್ಲಿ ಏನಾದರೂ ತಪ್ಪಿದೆಯೋ? ಇಲ್ಲ. ಆದರೆ ನಾವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಬೇಕೆಂದು ಹೇಳಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನವನ್ನು ನೋಡಿರಿ. ಆದರೆ ನೋಹನ ದಿನಗಳಲ್ಲಿದ್ದ ಜನರು ದೇವರ ಮಹಿಮೆಗಾಗಿ ಉಂಡು ಕುಡಿಯುತ್ತಿರಲಿಲ್ಲ. ಅವರು ದೇವರೇ ಇಲ್ಲವೇನೋ ಎಂಬಂತೆ ಜೀವಿಸುತ್ತಿದ್ದರು. ಒಬ್ಬ ಚಿಕ್ಕ ಹುಡುಗನನ್ನು ನೆರೆಮನೆಯವರು ಊಟಕ್ಕಾಗಿ ಆಮಂತ್ರಿಸಿದರು. ಅವನಿಗೆ ಬಹು ಸಂತೋಷ ಉಂಟಾಗಿತ್ತು. ಆದ್ದರಿಂದ ಹೋಗಬೇಕಾದ ಸಮಯ ಬಂದಾಗ ಅವನು ಒಂದೇ ಓಟ ಓಡಿ ಊಟದ ಮೇಜಿನ ಬಳಿ ಕುಳಿತನು. ಊಟ ಆರಂಭವಾಗಬೇಕಾದಾಗ ಆ ಹುಡುಗನು ದೇವರಿಗೆ ಸ್ತೋತ್ರ ಹೇಳುವುದಕ್ಕಾಗಿ ತಲೆ ತಗ್ಗಿಸಿದನು. ಪಕ್ಕನೆ ಅವನಿಗೆ ಅರಿವಾಯಿತೇನೆಂದರೆ, ತಾನೊಬ್ಬ ಮಾತ್ರ ತಲೆ ತಗ್ಗಿಸಿದ್ದು, ಬೇರೆಯವರೆಲ್ಲರೂ ಊಟ ಮಾಡುವುದರಲ್ಲಿ ತೊಡಗಿದ್ದರು ಎಂದು. ಅವನು ಕಣ್ಣು ತೆರೆದು ಯಾವ ಸಂಕೋಚವಿಲ್ಲದೆ ಹೇಳಿದ, ನೀವು ಊಟಕ್ಕೆ ದೇವರಿಗೆ ಉಪಕಾರ ಹೇಳುವುದಿಲ್ಲವಾ ಎಂದು. ಕೆಲ ಕ್ಷಣದ ಮೌನದ ಬಳಿಕ ಆ ಮನೆಯ ಯಜಮಾನಿ ಹೇಳಿದಳು, ಇಲ್ಲ ಎಂದು. ಆ ಹುಡುಗನು ಸ್ವಲ್ಪ ಹೊತ್ತು ಯೋಚಿಸಿ ಹೀಗೆ ಹೇಳಿದನು, ನಮ್ಮ ಮನೆಯ ನಾಯಿಗಳು ಊಟ ಹಾಕಿದ ಕೂಡಲೇ ಗಬಗಬನೆ ತಿನ್ನುತ್ತವೆ ಎಂದು. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣವ? ದೇವರು ಕೊಟ್ಟಂಥ ಎಲ್ಲದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುವವರು ಆಗಬೇಕು. ನಮಗೆ ದೊರಕುವ ಆಹಾರವು ದೇವರಿಂದ ದಿನಕ್ಕೆ 3 ಆವರ್ತಿ ದೊರಕುತ್ತಿರುತ್ತದೆ. ಆದರೆ ಅದೇ ಸಮಯದಲ್ಲಿ ಮಿಲಿಯಾಂತರ ಜನರು ಊಟವಿಲ್ಲದೆ ಕಷ್ಟಪಡುತ್ತಿರುತ್ತಾರೆ. ನಾವು ದೇವರಿಗೆ ಉಪಕಾರ ಹೇಳಲು ಮರೆಯುತ್ತೇವೆ. ಕರ್ತನ ಬರೋಣದ ಸಮಯದಲ್ಲೂ ಆತನ ಬರುವಿಕೆ ಅತಿ ಹತ್ತಿರ ಬಂದಾಗಲೂ ಜನರು ಅದು ನಡೆಯಲಾರದೇನೋ ಎಂಬಂತೆ ಜೀವಿಸುತ್ತಿರುತ್ತಾರೆ. ನೋಹನ ದಿನಗಳಲ್ಲಿ ಜನರು ಮದುವೆ ಮಾಡಿಕೊಡುತ್ತಾ ಇದ್ದರು. ಮದುವೆಯು ತಪ್ಪಾದದೆಂದು ಕರ್ತನು ಎಂದಿಗೂ ಹೇಳಲಿಲ್ಲ. ಆದರೆ ಆತನ ಮಾತಿನ ಮುಖ್ಯಾಂಶವೇನೆಂದರೆ, ಅವರು
ನೋಹನ ಮೂಲಕ ದೇವರು ಕೊಟ್ಟ ಎಚ್ಚರಿಕೆಯನ್ನು ಅಲಕ್ಷ್ಯ ಮಾಡಿ ದೇವರು ನ್ಯಾಯ ತೀರಿಸುವನೆಂಬುದನ್ನು ನಂಬದೆ ಜಲಪ್ರಳಯ ಬರುತ್ತದೆಂಬ ಮಾತಿಗೆ ಅಪಹಾಸ್ಯ ಮಾಡಿದರು. ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನೂ ತಿಳಿಯದೆ ಇದ್ದಾರಲ್ಲ, ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು ಎಂಬುದೇ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 40 ಮತ್ತು 41ನೇ ವಚನವನ್ನು ನೋಡಿರಿ. ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು ಎಂಬುದೇ. ಯಾರಾದರೂ ನನಗೆ ಹೇಳಬಹುದು, ಬೋಧಕರೇ, ನೀವೀಗ ಸಿಕ್ಕಿಬಿದ್ದಿರಿ. ಸಭೆಯ ಕುರಿತಾಗಿಯೂ ಮೇಲಕ್ಕೆತ್ತಲ್ಪಡುವ ಕುರಿತಾಗಿಯೂ ಒಲಿವ ಪ್ರವಚನದಲ್ಲಿ ಇಲ್ಲ ಎಂದು ಹೇಳಿದ್ದೀರಿ. ಆದರೆ ಈ ವಚನದ ಕುರಿತು ಏನು ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ಕರ್ತನು ಸಭೆ ಮೇಲಕ್ಕೆತ್ತಲ್ಪಡುವ ಕುರಿತಾಗಿ ಹೇಳುತ್ತಿಲ್ಲವೆಂದು ಈಗಲೂ ಹೇಳುತ್ತೇನೆ. ಕರ್ತನು ಇಲ್ಲಿ ಯಾವುದರ ಕುರಿತಾಗಿ ಮಾತನಾಡುತ್ತಿದ್ದಾನೆ? ನೋಹನ ದಿನಗಳ ಹಾಗೆ ಎಂಬುದಾಗಿ. ಆ ದಿನಗಳಲ್ಲಿ ಯಾರು ತೆಗೆಯಲ್ಪಟ್ಟರು? ಪ್ರಳಯದ ತನಕ ಏನೂ ತಿಳಿಯದೇ ಇದ್ದಾರಲ್ಲ, ಅವರು ಪ್ರಳಯದಿಂದ ನಾಶವಾದರು. ಸಭೆ ಮೇಲಕ್ಕೆತ್ತಲ್ಪಡುವ ಘಟನೆಯ ಕುರಿತಾಗಿ ಇಲ್ಲಿ ಹೇಳುತ್ತಿಲ್ಲ. ಬದಲಾಗಿ 1000 ವರ್ಷದ ಆಳಿಕೆಗೆ ಸೇರದವರು ನ್ಯಾಯ ತೀರ್ಪಿನ ಮೂಲಕ ಭೂಮಿಯಿಂದ ತೆಗೆಯಲ್ಪಡುವುದರ ಕುರಿತಾಗಿ ಹೇಳಿದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನವನ್ನು ನೋಡೋಣ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ ಎಂಬುದಾಗಿ. ಎಚ್ಚರವಾಗಿರಿ ಎಂಬುದು ಮುಖ್ಯವಾದ ಶಬ್ದ. ದೇವರ ಮಗುವು ಸಭೆ ಮೇಲಕ್ಕೆತ್ತಲ್ಪಡುವುದಕ್ಕಾಗಿ ಕಾಯುವುದಕ್ಕಿಂತ ಇದು ಭಿನ್ನವಾಗಿದೆ. ನಮಗೆ ಈಗ ಒಂದು ಸಮಾಧಾನಕರವಾದ ನಿರೀಕ್ಷೆಯಿದೆ. ಆ ದಿನಗಳಲ್ಲಿನ ಕಾಯುವಿಕೆ ಭಯ ಹಾಗೂ ಆತಂಕಗಳಿಂದ ಕೂಡಿದಂತಾದು. ರಾತ್ರಿ ಅವರು ಹೇಳುವರು, ದೇವರೇ ಬೆಳಿಗ್ಗೆಯಾಗಲಿ ಎಂದು, ಬೆಳಿಗ್ಗೆ ದೇವರೇ ರಾತ್ರಿಯಾಗಲಿ ಎಂದು ಹೇಳುವರು. ಈ ದಿನಗಳಲ್ಲಿ ನಾವು ಕರ್ತನ ಬರೋಣಕ್ಕಾಗಿ ಕಾಯುತ್ತಾ ಎದುರು ನೋಡುತ್ತಾ ಇರುತ್ತೇವೆ. ಆದರೆ ಆ ದಿನಗಳಲ್ಲಿ ಆತಂಕದಿಂದ ಕಾಯುತ್ತಿರುತ್ತಾರೆ. ನಾನು ತಪ್ಪಾಗಿ ವಿವರಿಸುತ್ತಿದ್ದೇನೆಂದು ನೀವು ನೆನೆಸಬಹುದು. ಖಂಡಿತ ಇಲ್ಲ. ಕಾಯುವುದು ಎಂಬುದರ ಗ್ರೀಕ್ ಮೂಲದ ಶಬ್ದಕ್ಕೆ 8 ಬೇರೆ ಬೇರೆ ಅರ್ಥಗಳಿವೆ. ಆಂಗ್ಲ ಭಾಷೆಯಲ್ಲಿ ಒಂದೇ ಶಬ್ದವಾದರೂ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಪ್ರಿಯರೇ, ಒಬ್ಬ ಜಿಂಕೆಯನ್ನು ಬೇಟೆಯಾಡುವವನ ಉದಾಹರಣೆಯನ್ನು ನೋಡುವ. ಪ್ರತಿ ಸಾರಿ ಅವನು ಕಾಡಿನ ಅದೇ ಸ್ಥಳಕ್ಕೆ ಹೋಗಿ ಕೋವಿ ಹಿಡಿದುಕೊಂಡು ಜಿಂಕೆ ಬರುವುದನ್ನು ಕಾಯುತ್ತಿರುತ್ತಾನೆ. ಏನಾದರೂ ಶಬ್ದವಾದರೆ ಕೂಡಲೇ ಎಚ್ಚೆತ್ತು ನೋಡುತ್ತಾನೆ. ಕೆಲವು ದಿನಗಳ ಬಳಿಕ ಇದೇ ಮನುಷ್ಯನನ್ನು ಊರಿನ ದಾರಿಯಲ್ಲಿ ಕಾಣುತ್ತೀರಿ. ಆಗಲೂ ಅವನು ಏನನ್ನೋ ಕಾಯುವನಂತೆ ದಾರಿಯನ್ನು ನೋಡುತ್ತಿರುತ್ತಾನೆ. ಏನು ಎಂದು ಕೇಳಿದರೆ, ನನ್ನ ಪತ್ನಿ ಬರುವುದನ್ನು ಕಾಯುತ್ತಿದ್ದೇನೆ ಎನ್ನುತ್ತಾನೆ. ಆ ವ್ಯಕ್ತಿ ಈಗಲೂ ಯಾರಿಗಾಗಿಯೂ ಕಾಯುತ್ತಿರುತ್ತಾನೆ. ಆದರೆ ಈಗ ಜಿಂಕೆಗಾಗಿ ಅಲ್ಲ. ಕಾಡಿನಲ್ಲಿ ಕಾಯುವಾಗ ಅವನ ಕೈಯಲ್ಲಿ ಕೋವಿ ಇತ್ತು. ಆದರೆ ಈಗ ಬೇರೆ ರೀತಿಯಲ್ಲಿ ಕಾಯುತ್ತಿರುತ್ತಾನೆ. 1 ತಿಂಗಳ ಬಳಿಕ ಆಸ್ಪತ್ರೆಯಲ್ಲಿ ಅವನು ಅವನ ಪತ್ನಿಯು ತಮ್ಮ ಮಗುವಿನ ಹಾಸಿಗೆಯ ಬಳಿ ಕಾಯುತ್ತಿರುತ್ತಾರೆ. ಮಗುವಿಗೆ ತುಂಬ ಜ್ವರವಿದೆ, ವೈದ್ಯರು ಸ್ಥಿತಿ ಬಹಳ ಗಂಭೀರವಾಗಿದೆ ಎಂದು ಹೇಳಿರುತ್ತಾರೆ. ಈಗಿನ ಅವನ ಕಾಯುವಿಕೆಯು ಸಂಪೂರ್ಣವಾಗಿ ಬೇರೆಯೇ ರೀತಿಯದ್ದಾಗಿರುತ್ತದೆ. ಇಲ್ಲಿ ತುಂಬ ಆತಂಕ ತುಂಬಿದವರಾಗಿರುತ್ತಾರೆ. ಕರ್ತನ 2ನೆಯ ಬರೋಣಕ್ಕಾಗಿ ಕಾಯುವವರ ಮನಸ್ಥಿತಿ ಕೂಡ ಇದೇ ರೀತಿಯದಾಗಿರುತ್ತದೆ. ಪ್ರಿಯರೇ, ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 43ನೇ ವಚನದಿಂದ 45ನೇ ವಚನದವರೆಗೆ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೂ ವಿವೇಕಿಯೂ ಆದಂಥ ಆಳು ಯಾರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಒಲಿವ ಪ್ರವಚನದ ಉಳಿದ ಭಾಗದಲ್ಲಿ ತನ್ನ ಬರೋಣದ ಕುರಿತು ಜನರ ವಿವಿಧ ಪ್ರತಿಕ್ರಿಯೆಗಳು ಹಾಗೂ ನಿಜವಾಗಿ ಆತನು ಬಂದಾಗ ನಡೆಯುವುದೇನು ಎಂಬ ಕುರಿತಾಗಿ ಕೆಲವು ಸಾಮ್ಯಗಳನ್ನು
ಹೇಳುತ್ತಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 46ನೇ ವಚನದಿಂದ 51ನೇ ವಚನದವರೆಗೆ ನೋಡೋಣ. ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು, ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಆ ಕೆಟ್ಟ ಆಳು ನನ್ನ ಯಜಮಾನನು ತಡಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಒಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವರನ್ನು ಕಠಿಣವಾಗಿ ಓಡಿಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೂ ನೇಮಿಸುವನು. ಅಲ್ಲಿ ಗೋಳಾಟವು ಕಟಕಟನೆ ಹಳ್ಳು ಕಡಿಯೋಣವು ಇರುವವು ಎಂಬುದೇ. ಪ್ರಿಯ ವೀಕ್ಷಕರೇ, ಆ ದಿನದಲ್ಲಿ ಕೆಲವು ಜನರ ಪ್ರತಿಕ್ರಿಯೆಯನ್ನು ಈ ಸಾಮ್ಯವು ತಿಳಿಸುತ್ತದೆ. ಅವರು ಹೇಳುತ್ತಾರೆ, ಕರ್ತನು ಬರುವುದು ತಡವಾಗುತ್ತದೆ, ಆದ್ದರಿಂದ ನಾವು ಇಷ್ಟ ಬಂದಂತೆ ಜೀವಿಸೋಣ ಎಂಬುದಾಗಿ. ಅಂಥವರನ್ನು ಕರ್ತನು ಬಂದಾಗ ವಿಚಾರಿಸುತ್ತಾನೆ. ಈ ವಿಶೇಷವಾದ ನಿಯಮವು ಎಲ್ಲ ಕಾಲಕ್ಕೂ ಅನ್ವಯಿಸುವಂತಹದ್ದು. ನಾವು ಕ್ರಿಸ್ತನೆದುರು ನಿಲ್ಲಬೇಕಾಗಿದೆ ಎಂಬ ಬೋಧದೊಂದಿಗೆ ನಮ್ಮ ಈಗಿನ ಜೀವಿತವನ್ನು ಜೀವಿಸಬೇಕಾಗಿದೆ. ನಾನು ಕ್ರಿಸ್ತನು ಬರುತ್ತಾನೆಂಬ ಬೋಧೆ ಎಂದು ಹೇಳಲಿಲ್ಲ, ಆತನೆದುರು ನಿಲ್ಲಬೇಕೆಂಬ ಬೋಧೆ. ಕ್ರಿಸ್ತನು 100 ವರ್ಷಗಳ ಬಳಿಕ ಬರಲಿ, ಇಲ್ಲವೇ 1000 ವರ್ಷಗಳ ಬಳಿಕ ಬರಲಿ, ನಾವು ಆತನೆದುರು ಒಂದು ದಿನ ನಿಲ್ಲಲೇಬೇಕಾಗಿದೆ. ಪ್ರಿಯರೇ, ನಾವು ರಕ್ಷಿಸಲ್ಪಟ್ಟವರಾದರೂ ರಕ್ಷಿಸಲ್ಪಡದವರಾದರೂ ಸರಿಯೇ. ಪ್ರಿಯಮಿತ್ರನೇ, ನೀನು ರಕ್ಷಿಸಲ್ಪಟ್ಟವನಾದರೆ ನಿನ್ನ ಜೀವಿತದ ಲೆಕ್ಕ ಒಪ್ಪಿಸಿ ನಿನಗೆ ಬಹುಮಾನ ಬರುತ್ತದೋ ಎಂದು ನೋಡಬೇಕಾಗಿದೆ. ನಾಶನ ಪಾತ್ರನಾಗಿದ್ದರೆ ಶಿಕ್ಷೆಗಾಗಿ ಆತನೆದುರು ನಿಲ್ಲಬೇಕಾಗುತ್ತದೆ. ಒಲಿವ ಪ್ರವಚನದಲ್ಲಿನ ಮುಖ್ಯ ಪ್ರಾಮುಖ್ಯತೆ ಇದೇ ಆಗಿದೆ. ಆದ್ದರಿಂದ ಇದು ಪ್ರಥಮತ ಕ್ರಿಸ್ತನು ರಾಜನಾಗಿ ಬರುವಾಗಿನ ಜನರಿಗೆ ಅನ್ವಯಿಸುವುದಾದರೂ ಈಗಿನ ನಮಗೂ ಅನ್ವಯಿಸುವಂಥದ್ದಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು ಮತ್ತಾಯನ ಬರೆದ ಸುವಾರ್ತೆಯ 25ನೇ ಅಧ್ಯಾಯದ ಧ್ಯಾನದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಮುಖ್ಯ ವಿಚಾರಗಳು ಒಲಿವ ಪ್ರವಚನ ಮುಂದುವರಿದಿದೆ. 10 ಮಂದಿ ಕನ್ಯೆಯರ ಸಾಮ್ಯ, ತಲಾಂತುಗಳು, ಅನ್ಯ ಜನಾಂಗಗಳ ನ್ಯಾಯ ತೀರ್ಪು ಎಂಬುದಾಗಿದೆ. ನಿನ್ನ ಬರೋಣದ ಸೂಚನೆಗಳೇನು ಎಂಬ ಪ್ರಶ್ನೆಗೆ ಉತ್ತರವು ಈ ಅಧ್ಯಾಯದಲ್ಲೂ ಮುಂದುವರಿದಿದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 3ನೇ ವಚನ. 10 ಮಂದಿ ಕನ್ಯೆಯರ ಸಾಮ್ಯದಲ್ಲಿ ಇಸ್ರಾಯೇಲ್ಯರ ನಂಬಿಕೆಯ ನಿಜತ್ವದ ಪರೀಕ್ಷೆ ಇದೆ. ತಲಾಂತುಗಳ ಸಾಮ್ಯದಲ್ಲಿ ಆತನ ಸೇವಕರ ನಂಬಿಗಸ್ತಿಕೆಯ ಪರೀಕ್ಷೆ ಇದೆ. ಮತ್ತು ಅನ್ಯ ಜನಗಳ ನ್ಯಾಯತೀರಿಕೆಯಲ್ಲಿ ಅವರಿಗೆ ದೇವರ ರಾಜ್ಯದೊಳಕ್ಕೆ ಪ್ರವೇಶಕ್ಕೆ ಇರುವ ಹಕ್ಕಿನ ಕುರಿತಾಗಿ ಇರುತ್ತದೆ. ಕ್ರಿಸ್ತನ ಬರೋಣದ ಸಮಯದಲ್ಲಿ ಭೂಮಿಯ ಮೇಲಿರುವ ಈ ಗುಂಪುಗಳಿಗೆ ಆತನ ಬರೋಣದ ಪ್ರಾಮುಖ್ಯತೆ ಹೇಗಿರುತ್ತದೆ ಎಂಬುದನ್ನು ಈ ಅಧ್ಯಾಯ ತಿಳಿಸುತ್ತದೆ. ಪ್ರತಿಯೊಂದನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅದು ವೈಯಕ್ತಿಕ ಪ್ರತಿಕ್ರಿಯೆಗೂ ಕ್ರಿಸ್ತನೊಂದಿಗಿನ ಸಂಬಂಧಕ್ಕೂ ಹೊಂದಿಕೊಂಡಿದೆ ಎಂದು ತಿಳಿಯುತ್ತದೆ. ಭಾಗಶಃ ಮೇಲೆತ್ತುವಿಕೆ ಅಂದರೆ ಕೆಲವರು ಮಾತ್ರ ಮೇಲಕ್ಕೆತ್ತಲ್ಪಡುತ್ತಾರೆಂದು ನಂಬುವವರು ಈ 10 ಮಂದಿ ಕನ್ಯೆಯರ ಸಾಮ್ಯವನ್ನು ಆಧಾರ ಮಾಡಿಕೊಳ್ಳುತ್ತಾರೆ. ಇವರು ಒಳ್ಳೆಯ ಜನರೇ ಆಗಿರುತ್ತಾರೆ. ನಮ್ಮಲ್ಲಿ ಒಂದು ಒಳ್ಳೆಯ ಸತ್ಯವೇದ ಅಧ್ಯಯನದ ಗುಂಪು ಇತ್ತು. ಅವರ ಸಹಾಯದಿಂದ ಕೆಲವು ಸತ್ಯವೇದ ಸಮ್ಮೇಳನಗಳನ್ನು ನಡೆಸಲು ನಮಗೆ ಸಹಾಯವಾಯಿತು. ಆರಂಭದಿಂದಲೂ ಅವರಿಗೆ ಕಲಿಸುತ್ತಿದ್ದ ಬೋಧಕರು ಈ ಭಾಗಶಃ ಮೇಲೆತ್ತುವಿಕೆಯನ್ನು ನಂಬುವರಾಗಿದ್ದರು. ಯಥಾರ್ಥವಾಗಿ ಹೇಳುವುದಾದರೆ ಈ ರೀತಿ ನಂಬುವವರು ಜಂಬಗಾರರೆಂದು ನಾನು ತಿಳಿಯುತ್ತೇನೆ. ತಾವು ಆ 5 ಮಂದಿ ಬುದ್ಧಿವಂತ ಕನ್ಯೆಯರಂತೆ ಎಂದು ಇವರೆಲ್ಲರೂ ನಂಬುತ್ತಿದ್ದರು. ಬುದ್ಧಿಹೀನ ಕನ್ಯೆಯರ ಸಾಲಿಗೆ ತಮ್ಮನ್ನು ಸೇರಿಸಿಕೊಳ್ಳುವ ಯಾವನೊಬ್ಬನನ್ನು ನಾನು ಈ ತನಕ ಕಂಡಿಲ್ಲ. ನಾನು ಆ ದಿನಗಳಲ್ಲಿ ಯೌವನಸ್ಥನಾಗಿದ್ದೆನು. ನಾನು ಅವರೊಂದಿಗೆ ಕೆಲಸ ಮಾಡುವಾಗ ಅವರೆಲ್ಲರೂ ನನ್ನನ್ನು ಬುದ್ಧಿಹೀನ ಕನ್ಯೆಯವರಲ್ಲೊಬ್ಬನೆಂದೇ ಭಾವಿಸಿದ್ದರು. ಪ್ರಿಯರೇ, ಮೇಲೆತ್ತುವಿಕೆಯಲ್ಲಿ ಎಲ್ಲ ವಿಶ್ವಾಸಿಗಳು ಎತ್ತಲ್ಪಡುತ್ತಾರೆಂಬುದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಮತ್ತು ನಾವು ನಮ್ಮ ವೈಯಕ್ತಿಕ ಯೋಗ್ಯತೆಗಳಿಗನುಸಾರವಾಗಿ ಎತ್ತಲ್ಪಡುವುದಿಲ್ಲ. ದೇವರ ಕೃಪೆಯ ನಿಮಿತ್ತವೇ ನಾವೆಲ್ಲರೂ ಹೋಗುತ್ತೇವೆ. ಆತನು ನಮ್ಮನ್ನು ಕೃಪೆಯಿಂದಲೇ ರಕ್ಷಿಸುತ್ತಾನೆ, ಕೃಪೆಯಿಂದಲೇ ಕಾಯುತ್ತಾನೆ, ಕೃಪೆಯಿಂದಲೇ ಈ ಲೋಕದಿಂದ ತೆಗೆಯುತ್ತಾನೆ. ಮತ್ತು ಅಲ್ಲಿ ನಾವು ನಿತ್ಯ ಕಾಲಕ್ಕೂ ಇರುವುದು ಕೃಪೆಯಿಂದಲೇ.
10 ಮಂದಿ ಕನ್ಯೆಯರು ಸಭೆಯನ್ನು ಸೂಚಿಸುವುದಿಲ್ಲ ಪ್ರಿಯರೇ, ಅವರು ಇಸ್ರಾಯೇಲ್ ಜನಾಂಗಕ್ಕೆ ಸೂಚನೆಯಾಗಿದ್ದಾರೆ. ಯೇಸು ಇಲ್ಲಿ ತನ್ನ ಶಿಷ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದಾನೆ. ಅವರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆತನು ತಮ್ಮೊಂದಿಗೆ ಯಾವುದೋ ಬೇರೆಯೇ ಸಂಗತಿಯ ಕುರಿತು ಮಾತನಾಡುತ್ತಿದ್ದಾನೆಂದು ನಾವು ಭಾವಿಸಿದರೆ ನಾವು ಆತನನ್ನು ತಡೆದಂತೆ ಆಗುತ್ತದೆ. ಆದ್ದರಿಂದ ಆತನ ಮಾತುಗಳಿಗೆ ಕಿವಿಗೊಡೋಣ. ಆತನು ಬೇರೆಯವರ ಕುರಿತಾಗಿ ಮಾತನಾಡಿದರೂ ನಮ್ಮ ಸ್ವಂತ ಜೀವಿತಕ್ಕೆ ಅದರಿಂದ ಒಳ್ಳೆಯ ಪಾಠಗಳನ್ನು ಕಲಿಯಬಹುದೆಂದು ತಿಳಿಯೋಣ. ಮುಂದಕ್ಕೆ ನಾವು 10 ಮಂದಿ ಕನ್ಯೆಯರ ಸಾಮ್ಯದ ವಿಚಾರ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು ಎಂಬುದೇ. ಹೊಸ ಒಡಂಬಡಿಕೆಯ ಕಾಲದಲ್ಲಿನ ಇಸ್ರಾಯೇಲ್ಯರ ಆಚಾರ ಪದ್ಧತಿಗಳನ್ನು ನಾವು ಸಿರಿಯಾ ಭಾಷೆಯ ಸತ್ಯವೇದವಾದ ಪೆಷಿಟ್ಟಾವನ್ನು ಓದಬೇಕು. ಈ ಪೆಷಿಟ್ಟಾದ ಪ್ರಕಾರವಾಗಿ ಈ ವಚನದಿಂದ ತಿಳಿಯುವುದೇನೆಂದರೆ, ಕನ್ಯೆಯರು ಮದಲಿಂಗನನ್ನು ಮದುವಣಗಿತ್ತಿಯನ್ನು ಸಂಧಿಸಲು ಹೋಗುತ್ತಿದ್ದಾರೆಂದು. ಅಂದರೆ ಮದಲಿಂಗನು ಮದುವೆಯ ಬಳಿಕ ವಿವಾಹ ಭೋಜನಕ್ಕಾಗಿ ಬರುತ್ತಿದ್ದಾನೆ. ಕರ್ತನು ಎಚ್ಚರಿಕೆಗಳನ್ನು ಸಾಮ್ಯಗಳನ್ನು ಹೇಳುವಾಗ ಈ ರೀತಿಯಾಗಿ ಹೇಳಿದ್ದಾನೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35-36ನೇ ವಚನವನ್ನು ನೋಡಿರಿ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ ಎಂಬುದೇ. ಪ್ರಿಯರೇ, ಅಂದರೆ ವಿವಾಹವು ನಡೆದಾಗಿದೆ. ಮದಲಿಂಗನು ಯಜಮಾನನ ಜೊತೆಯಲ್ಲಿ ಇದ್ದಾನೆ. ವಿವಾಹ ಮುಗಿದ ಬಳಿಕ ಬರುವುದಾದರೆ ಸಹಜವಾಗಿ ಮದುಮಗನು ಅವರ ಜೊತೆಯಲ್ಲಿರುತ್ತಾನೆ. ಯಾರೂ ಒಬ್ಬಂಟಿಗರಾಗಿ ಮಧುಚಂದ್ರಕ್ಕೆ ಹೋಗುವುದಿಲ್ಲ. ಹಾಗಿದ್ದರೆ ಅದು ಮಧುಚಂದ್ರವೇ ಅಲ್ಲ. ಈ 10 ಮಂದಿ ಕನ್ಯೆಯರ ಸಾಮ್ಯದಲ್ಲಿ ಮದಲಿಂಗನಾಗಿ ಚಿತ್ರಿಸಲ್ಪಟ್ಟ ಯೇಸು ಕ್ರಿಸ್ತನು ತನ್ನ ಮದಲಗಿತ್ತಿಯನ್ನು ಸಂಗಡ ಕರೆತರಲಿದ್ದಾನೆ ಮತ್ತು ಭೂಲೋಕದ ಮೇಲಿರುವ ವಿಶ್ವಾಸಿಗಳು ಆತನ ಬರುವಿಕೆಗಾಗಿ ಕಾಯುತ್ತಿರುತ್ತಾರೆ. ಭೂಲೋಕದಲ್ಲಿ ಮಹಾಸಂಕಟ ಕಾಲವು ನಡೆಯುತ್ತಿರುವಾಗ ಕ್ರಿಸ್ತನು ಪರಲೋಕದಲ್ಲಿ ತನ್ನ ಮದಲಗಿತ್ತಿಯಾದ ಸಭೆಯೊಂದಿಗೆ ಇರುತ್ತಾನೆ ಮತ್ತು 7 ವರ್ಷಗಳ ಸಂಕಟ ಕಾಲ ಮುಗಿಯುವಾಗ ಆತನು ಭೂಲೋಕಕ್ಕೆ ಸಭೆಯೊಂದಿಗೆ ತಿರುಗಿ ಬರುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 2ನೇ ವಚನದಿಂದ 4ನೇ ವಚನದವರೆಗೆ ನೋಡೋಣ. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಭೂಲೋಕದಲ್ಲಿರುವವರು ಕ್ರಿಸ್ತನ ಬರೋಣಕ್ಕೆ ತೋರಿಸುವ ಪ್ರತಿಕ್ರಿಯೆ ಹೀಗಿರುತ್ತದೆ. ಎಣ್ಣೆಯು ಪವಿತ್ರಾತ್ಮನಿಗೆ ಸೂಚಕವಾಗಿದೆ. ಆತನ ಪ್ರಥಮ ಬರೋಣದ ದಿನಗಳಲ್ಲಿದ್ದಂತೆ ಈ ಸಮಯದಲ್ಲೂ ಮೋಸಗಾರರಿರುತ್ತಾರೆ. ಯೇಸು ಅಂಥವರನ್ನು ಕಪಟಿಗಳೆಂದು ಕರೆದಿದ್ದಾನೆ. ಅವರ ಬಳಿ ದೀಪವಿರುತ್ತದೆ, ಆದರೆ ಎಣ್ಣೆ ಇರುವುದಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ನೋಡಿರಿ. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು ಎಂಬುದೇ. ಬುದ್ಧಿವಂತ ಹಾಗೂ ಬುದ್ಧಿಹೀನ ಕನ್ಯೆಯರೆಲ್ಲರೂ ಮಲಗಿದರು ಎಂಬುದನ್ನು ಗಮನಿಸಿರಿ. ಅವರಲ್ಲಿದ್ದ ವ್ಯತ್ಯಾಸವೆಂದರೆ ಕೆಲವರಲ್ಲಿ ಎಣ್ಣೆಯಿಂದ ಸೂಚಿಸಲ್ಪಡುವ ಪವಿತ್ರ ಆತ್ಮನಿದ್ದನು, ಕೆಲವರಲ್ಲಿ ಇರಲಿಲ್ಲ. ಇವರು ನಿಜವಾದ ವಿಶ್ವಾಸಿಗಳಲ್ಲ. ಯೇಸು ಈ ಸಾಮ್ಯವನ್ನು ಒಂದು ಎಚ್ಚರಿಕೆಯೊಂದಿಗೆ ಮುಗಿಸುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇಲ್ಲಿ ದಿನವಾದರೂ ಗಳಿಗೆಯಾದರೂ ಎಂದು ಹೇಳಿದೆ ಹೊರತು ಶತಮಾನವಾಗಲಿ ವರ್ಷವಾಗಲಿ ಎಂದು ಹೇಳಿಲ್ಲ. ಆತನವರು ಮಾಡಬೇಕಾದದ್ದು ಎಚ್ಚರವಾಗಿರುವಂತಹದ್ದು. ಅವರಿಗಿರುವ ಮುಖ್ಯ ಕೆಲಸ ಇದೇ ಆಗಿದೆ. ಮುಂದಕ್ಕೆ ನಾವು ತಲಾಂತುಗಳ ಸಾಮ್ಯ ಎಂಬ ವಿಚಾರವನ್ನು ನೋಡೋಣ.
ಕರ್ತನು ಈ ಲೋಕಕ್ಕೆ ಬರುವುದನ್ನು ಕಾಯುತ್ತಿರುವ ಮುಂದಣ ಜನಾಂಗಕ್ಕೆ ಇನ್ನೊಂದು ಸಾಮ್ಯ ಇಲ್ಲಿದೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 14-15ನೇ ವಚನವನ್ನು ಗಮನಿಸಿರಿ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು ಎಂಬುದೇ. ಪ್ರಿಯರೇ, ಆ ಮನುಷ್ಯನು ಆಳುಗಳ ವೈಯಕ್ತಿಕ ಸಾಮರ್ಥ್ಯಗಳಿಗನುಸಾರವಾಗಿ ತಲಾಂತುಗಳನ್ನು ಕೊಟ್ಟನು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ನೋಡಿರಿ. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು ಎಂಬುದೇ. ಪ್ರಿಯರೇ, ಇಲ್ಲಿ ತಲಾಂತು ಎಂದರೆ ಹಣ ಎಂಬುದನ್ನು ಗಮನಿಸಿರಿ. ಅದು ಒಬ್ಬ ವ್ಯಕ್ತಿ ಹೊಂದಿರುವ ವಿಶೇಷ ವರಗಳ ಕುರಿತಾಗಿ ಹೇಳುತ್ತಿಲ್ಲ. ಇದರ ಅರ್ಥವೇನೆಂದರೆ ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೋ ಅದನ್ನು ಆತನಿಗಾಗಿ ಉಪಯೋಗಿಸಬೇಕು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು ಎಂಬುದೇ. ಎಲ್ಲರಿಗೂ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಕೊಟ್ಟು ಅದನ್ನು ಲಾಭಕರವಾಗಿ ಉಪಯೋಗಿಸಲು ಹೇಳಲಾಗಿತ್ತು. ಆದರೆ ಒಬ್ಬನು ತನಗೆ ಕೊಟ್ಟದ್ದನ್ನು ಭೂಮಿಯೊಳಗೆ ಬಚ್ಚಿಟ್ಟನು. ಅವನು ತನ್ನ ಯಜಮಾನನಿಗೆ ನಂಬಿಗಸ್ತನಾಗಿರಲಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 19ನೇ ವಚನದಿಂದ 30ನೇ ವಚನದವರೆಗೆ ನೋಡಿರಿ. ಬಹುಕಾಲದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ, ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಇಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಅವನಿಗೆ, ಬಲ, ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೋರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದೂ ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು ಎಂಬುದೇ. ಪ್ರಿಯ ವೀಕ್ಷಕರೇ, ಆ ಯಜಮಾನನ ಪ್ರತಿಕ್ರಿಯೆಯನ್ನು ಗಮನಿಸಿರಿ. ಈ ಸಾಮ್ಯದಲ್ಲಿ ನಾವು ಗಮನಿಸತಕ್ಕ ಒಂದು ವಿಶೇಷ ಸೂತ್ರ ಹೊಂದಿದೆ. ಅದೇನೆಂದರೆ, ನಾನು, ನೀನು ಎಲ್ಲರೂ ದೇವರೆದುರಿಗೆ ನಿಂತು ದೇವರು ನಮಗೆ ಕೊಟ್ಟದ್ದನ್ನು ಹೇಗೆ ಉಪಯೋಗಿಸಿದ್ದೇವೆಂಬುದರ ಕುರಿತು ಲೆಕ್ಕ ಕೊಡಬೇಕಾಗಿದೆ ಎಂಬುದೇ. ನಾವು ಆತನಿಗಾಗಿ ಎಷ್ಟು ಕೆಲಸ ಮಾಡಿದ್ದೇವೆಂಬುದಾಗಿ ಆತನು ಕೇಳುವುದಿಲ್ಲ, ಆದರೆ ನಾವು ಮಾಡಬೇಕಾದದರಲ್ಲಿ ಎಷ್ಟು ನಂಬಿಗಸ್ತರಾಗಿದ್ದೇವೆ ಎಂಬುದನ್ನು ನೋಡುತ್ತಾನೆ. ದೇವರ ಮಗುವಿಗೆ ಗಮನಿಸತಕ್ಕ 2 ಪ್ರಾಮುಖ್ಯ ಸಂಗತಿಗಳು ಇಲ್ಲಿವೆ. ಮೊದಲನೆಯದು, ನಾವು ಏನು ಮಾಡಬೇಕೆಂದು ದೇವರು ಬಯಸುತ್ತಾನೆ ಎಂಬುದನ್ನು ಕಂಡುಕೋ. ಅಂದರೆ ಆತನು ನಮಗೆ ಕೊಟ್ಟಿರುವ ತಲಾಂತು ಏನೆಂದು ತಿಳಿದುಕೋ. ಮತ್ತು 2ನೆಯದು, ಅದನ್ನು ಉಪಯೋಗಿಸುವುದರಲ್ಲಿ ನಂಬಿಗಸ್ತನಾಗಿರು. ಪ್ರಿಯರೇ, ನಮ್ಮಲ್ಲಿ ಕೆಲವರಿಗೆ ದೇವರು ಸಣ್ಣ ರೀತಿಯ ಸೇವೆಯನ್ನು ಕೊಡುತ್ತಾನೆ. ಇದರಿಂದ ನಮಗೆ ಬೇಸರವಾಗಬಹುದು. ಆದರೆ ನಾವು 1 ತಲಾಂತು ಕೊಡಲ್ಪಟ್ಟವರಾದರೂ ನಾವು ಅದರಲ್ಲಿ ನಂಬಿಗಸ್ತರಾಗಿರಬೇಕೆಂದು ದೇವರು ಬಯಸುತ್ತಾನೆ. ಪ್ರೀತಿಯುಳ್ಳ ವೀಕ್ಷಕರೇ, ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ನಮಗೆ ಕೊಟ್ಟ ತಲಾಂತುಗಳು ಏನೇ ಆಗಿದ್ದರೂ ಅದರಲ್ಲಿ ನಾವು ನಂಬಿಗಸ್ತರಾಗಿ ಆತನನ್ನು ಸೇವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಕೊಟ್ಟಂಥ ಜೀವಿತ, ನೀನು ಕೊಟ್ಟಂಥ ಜವಾಬ್ದಾರಿ ನಾವು ಮುಂದೆ ಸಾಗಿಸುವಾಗ
ನಮ್ಮ ಜೊತೆ ನೀನಿರು. ನಂಬಿಗಸ್ತಿಕೆಯಲ್ಲಿ ಮುನ್ನಡೆಯುವುದಕ್ಕೆ ಆತ್ಮನ ಬಲವನ್ನು, ಕೃಪೆಯನ್ನು ಅನುಗ್ರಹಿಸಿಕೊಡು. ನಿನ್ನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತದಲ್ಲಿ ಕೂಡ ನಿನಗೆ ಮಹಿಮೆಯಾಗಲಿ. ಅವರ ಚಿಂತೆ, ಕಷ್ಟ, ಕಣ್ಣೀರು, ರೋಗ, ಬೇನೆ ಬೇಸರಗಳಿಂದ ಬಿಡುಗಡೆ ಅನುಗ್ರಹಿಸಿಕೊಟ್ಟು ಅವರು ನಿನ್ನನ್ನು ದೃಷ್ಟಿಸುತ್ತಾ ನಿನ್ನಲ್ಲಿ ಸಂತೋಷ ಪಡೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನನ್ನ ಯಜಮಾನನು ತಡೆ ಮಾಡುತ್ತಾನೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದು ಯಾರು? ನನ್ನ ಯಜಮಾನನು ತಡೆ ಮಾಡುತ್ತಾನೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದು ಯಾರು? ಉತ್ತರ: ನಂಬಿಗಸ್ತನಾದ ಆಳು, ಕೆಟ್ಟ ಆಳು, ಜೊತೆ ಆಳು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ನಿನ್ ವಾಕ್ಯ ನನಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ನಿನ್ ವಾಕ್ಯ ನನಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ಆ ಬೆಳಕಲ್ಲಿ ನಾನು ನಡೆಯುವೆನು. ಆ ಬೆಳಕನ್ನೇ ಹಿಂಬಾಲಿಸುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆ ವಾಕ್ಯವು ಎಷ್ಟು ಮಧುರ, ಜೇನಿಗಿಂತಲೂ ಎಷ್ಟು ಮಧುರ. ಆ ವಾಕ್ಯವು ಎಷ್ಟು ಮಧುರ, ಜೇನಿಗಿಂತಲೂ ಎಷ್ಟು ಮಧುರ. ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ, ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಎಷ್ಟೋ ಪ್ರಿಯ ನಿನ್ನ ವಾಕ್ಯ. ಎಷ್ಟೋ ಪ್ರಿಯ ನಿನ್ನ ವಾಕ್ಯ. ನಿನ್ ವಾಕ್ಯ ನನಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕು. ಆ ಬೆಳಕಲ್ಲಿ ನಾನು ನಡೆಯುವೆನು. ಆ ಬೆಳಕನ್ನೇ ಹಿಂಬಾಲಿಸುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ನೋಹನ ದಿನಗಳಲ್ಲಿ ಅನೀತಿಯು ತುತ್ತ ತುದಿಗೇರಿತ್ತು. ಈ ದಿನಗಳಲ್ಲಿ ಕೂಡ ಮನುಷ್ಯನ ಹೃದಯವು ಕೆಟ್ಟದ್ದಾಗಿದೆ. ಉಂಡು ಕುಡಿಯುವುದರಲ್ಲೇ ಮಾನವನ ಸಂತೋಷ ಪಡುವುದನ್ನು ನೋಡುತ್ತೇವೆ. ನಮಗೆ ದೊರೆತ ಎಲ್ಲ ಆಶೀರ್ವಾದಗಳಿಗಾಗಿ ನಾವು ಆತನನ್ನು ಸ್ತುತಿಸಬೇಕು. ನಂಬಿಗಸ್ತರಾಗಿ ಕ್ರಿಸ್ತನ ಬರೋಣವನ್ನು ಎದುರು ನೋಡಬೇಕು. 10 ಮಂದಿ ಕನ್ಯೆಯರು ಭೂಲೋಕದಲ್ಲಿರುವವರು ಕ್ರಿಸ್ತನ ಬರೋಣದ ಪ್ರತಿಕ್ರಿಯೆ ಹೋಲಿಕೆಯಾಗಿದ್ದಾರೆ. ನಾವೆಲ್ಲರೂ ಒಂದು ದಿನ ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಆದುದರಿಂದ
ನಮ್ಮ ಜೀವಿತವನ್ನು ಭಕ್ತಿಯಿಂದ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ದೇವರಿಂದ ಆಶೀರ್ವದಿಸಲ್ಪಟ್ಟು ವಾಕ್ಯದ ಗೂಢಾರ್ಥವನ್ನು ತಿಳಿದುಕೊಂಡು ಕರೆ ಮಾಡದೇ ಇರುವುದಾದರೆ ಈಗ ನಿಮ್ಮ ಸಮಯ. ಈಗಲೇ ಕರೆ ಮಾಡಿರಿ, ಸೇವೆಯನ್ನು ಬೆಳೆಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.